ಇದರಿಂದ ಅಕ್ರಮ ಸಾರಾಯ ಆಗುವುದರಿಂದ ಬಹಳಷ್ಟು ಅಪರಾಧಗಳಾಗಿರ್ತದೆ. ಲಾಸ್ಟ್ ಒಂದು ತಿಂಗಳಲ್ಲಿ ಒಂದೇ ಒಂದು ಮರ್ಡರ್ ಆಗಿದೆ. ಅಕ್ರಮ ಸಾರಾಯ ಕಂಟ್ರೋಲ್ ಆಗಿರೋದಕ್ಕೆ ಅದು ಒಂದು ಕಾರಣ. ಹಳ್ಳಿಯಲ್ಲಿ ಸಿಗ್ತಾ ಇರೋ ಸಂದರ್ಭದಲ್ಲಿ ಕುಡಿದ ನಶೆಯಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಡೊಮೆಸ್ಟಿಕ್ ವಯಲೆನ್ಸ್ ಯಾರಿಗೆ ಬಹಳಷ್ಟು ತೊಂದರೆ ಆಗುತ್ತಂದ್ರೆ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಅವರವರ ಹೆಂಡತಿಯನ್ನು ಹೊಡೆಯೋದು, ತಂದೆ ತಾಯಿಯನ್ನು ಹೊಡೆಯೋದು. ಸೊ ಇದು ತುಂಬಾ ಒಂದು ಹಳ್ಳಿಯಲ್ಲಿ ಇಷ್ಟು ಸುಲಭವಾಗಿ ಸಿಗೋದ್ರಿಂದ ಇದು ಒಂದು ಅಪರಾಧ ನಡೀತಾ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡುವುದಿಲ್ಲ. ಸೊ ನಮ್ಮ ಮಟ್ಟದಲ್ಲಿ ಎಷ್ಟು ಪ್ರಯತ್ನ ಆಗುತ್ತದೋ 100% ವಿಲ್ ಪುಟ್ ಅವರ್ ಹಾರ್ಟ್ ಅಂಡ್ ಸೋಲ್ ಇಂಟು ಇಟ್. ಸೊ ನಾವು ಪ್ರಯತ್ನ ಮಾಡಿದೀವಿ, ಅದಕ್ಕೆ ನಾವು ರಿಸಲ್ಟ್ ಕೂಡ ಕೊಟ್ಟಿದ್ದೀವಿ. ಸೊ ಇದು ಓಪನ್ ಟು ಆಲ್. ಇದು ನನಗೆ ಮಾತ್ರ ಇಲ್ಲ, ಈಗ ಸಾರ್ವಜನಿಕರ ಇದು ಇಲ್ಲಿ ಮಾತ್ರ ಅಲ್ಲ, ದಯವಿಟ್ಟು ಎಲ್ಲರಿಗೂ ನಾನು ಹೇಳ್ಕೊಳ್ಳೋದೇನಂದ್ರೆ, ನೀವು ಸುಮ್ಮನೆ ಇರಬಾರದು. ಸಾರ್ವಜನಿಕರ ಎಲ್ಲಿಯೋ ಒಂದು ಅನ್ಯಾಯ ಆಗುತ್ತಂದ್ರೆ ನೀವು ಸರ್ಕಾರಕ್ಕೆ ಅದು ಒಂದು ರೆಕಾರ್ಡ್ ಆಗಿ ಹೋಗ್ಬೇಕು. ನೀವು ಈಗ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ KSP ಅಪ್ಲಿಕೇಶನ್ ಅಲ್ಲಿ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ ಈ ಮಾಹಿತಿ ನನಗೆ ಮಾತ್ರ ಅಲ್ಲ, ನನ್ನ ADG, DG ಸರ್, ಇವನ್ ಹೋಮ್ ಮಿನಿಸ್ಟರ್ ಸಾಹೇಬರ್ ಕೂಡ ರಿವ್ಯೂ ಮಾಡಬಹುದು. ಮುಂದಿನ ದಿವಸಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇಂತಹ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡುವ ಸಂದರ್ಭದಲ್ಲಿ ಎಷ್ಟು ಮಾಹಿತಿ ಬಂತು, ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಬಹುದು. ಅದರ ವಿರುದ್ಧ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ, ಸೊ ಯಾಕೆ ಕ್ರಮ ಕೈಗೊಂಡಿಲ್ಲ. ಕೆಲವೊಂದು ಸಾರಿ ನೀವು ಮಾಹಿತಿ ಕೊಟ್ಟಿರ್ತೀರ, ಆದ್ರೆ ಕೂಡ ಪೊಲೀಸ್ ಆಕ್ಟ್ ಮಾಡಿಲ್ಲ, ಅದಾದ್ಮೇಲೆ ಅಪರಾಧ ಆಗಿರುತ್ತಂದ್ರೆ ಪೊಲೀಸ್ ಮೇಲ್ಗಡೆ ನಾಳೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಸೊ ಜವಾಬ್ದಾರಿ ನಮಗೂ ಕೂಡ ಬರ್ತದೆ. ದಯವಿಟ್ಟು KSP ಅನ್ನು ಉಪಯೋಗ ಮಾಡಿಕೊಂಡು ಎಲ್ಲರೂ ಮಾಹಿತಿಯನ್ನು ಕೊಡಬೇಕು. ಇನ್ನೊಂದು ಹೇಳಿದ್ರಲ್ಲ ಲಾಕ್ಡೌನ್ಸ್ ಬಗ್ಗೆ, ಅದು ಗಡಿಪಾರಿಸಣೆ ಮಾಡಲು ಫಸ್ಟ್ ಕೇಸ್ ಮಾಡ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ಇದು ಕಂಟಿನ್ಯೂ ಮಾಡಲು ಎಲ್ಲರೂ ಲಾಕ್ಡೌನ್ಸ್ ಎಲ್ಲ